ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಂಜು ಸಂತು ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತೇನಪ್ಪ ಇಷ್ಟು ಚೆನ್ನಾಗಿ ರೆಡಿಯಾಗವಳೆ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತೇನು ವಿಶೇಷ ಅಂತ ಅಂದರೆ ನೋಡಿ, ನನ್ನ ತಮ್ಮ ಸೂಪರಾಗಿ ರೆಡಿ ಆಗ್ತಾ ಇದ್ದಾನೆ. ಸೊ ಏನಪ್ಪ ಅಂತ ಅಂದರೆ ಅವನಿಗೆ ಇವತ್ತು ಹೆಣ್ಣು ನೋಡೋಕೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ಹೆಣ್ಣು ನೋಡೋಕೆ ಹೋಗ್ತಾಯಿದ್ದೀವಿ ನಾವು. ಇವರು ನಮ್ಮಪ್ಪ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ದಾನೆ ನೋಡಿ. ನನ್ನ ತಮ್ಮ ಬ್ಯಾಂಗ್ಳೂರಿಂದ ಬಂದಿದ್ದೆ ಬೆಳಗ್ಗೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದಾನೆ. ನಮ್ಮಪ್ಪ ನಮ್ಮಮ್ಮ ರೆಡಿಯಾಗಿ ಬಂದರು. ಸೊ ನಾವು ಎಲ್ಲ ರೆಡಿಯಾಗಿದ್ವಿ ಅಂತ ನಾವು ಹೊರಡ್ತಾ ಇದ್ವಿ. ಇವಾಗ ಹೆಣ್ಣು ನೋಡೋಕೆ ಹೋಗೋಣ ಅಂತ. ಹುಡುಗಿ ಮನೆ ಇರೋದು ಮೈಸೂರಲ್ಲಿ. ಮೈಸೂರು ಹತ್ರ ಒಂದು ಹಳ್ಳಿ ಅಂತೆ, ಕೆಂಪೈನುಂಡಿ ಅಂತ. ಸೊ ಅಲ್ಲಿ ನೋಡೋಕ್ಕೆ ಹೋಗ್ತಾ ಇರೋದು ಹುಡುಗಿನ. ನಮ್ಮನೆ ಸೆಕೆಂಡ್ ಫ್ಲೋರಲ್ಲಿರೋದು. ಸೊ ನಾವು ಇಳಿದ್ಬಿಟ್ಟು ನಡ್ಕೊಂಡು ಕಾರ್ ಹತ್ರ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಕೂತ್ಕೊಂಡು ಎಲ್ಲ ಹೊರಡೋಣ. ಆಮೇಲೆ ನಮ್ಮ ಅಕ್ಕ ಬರ್ತಾಳೆ. ಅವ್ರ ಮನೆಯೂ ನಮ್ಮ ಮನೆ ಹತ್ರನೇ ಇರೋದು. ಸೊ ಅದಕ್ಕೆ ಅವಳನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನ ಮನೆ ಹತ್ರ ಬಂದ್ವಿ. ಸೊ ನಮ್ಮ ಅಕ್ಕ ನಡ್ಕೊ ಬರ್ತಾ ಇದ್ದಾಳೆ. ಅವಳನ್ನು ಕುಣಿಸ್ಕೊಂಡು ಹೊರಡ್ತೀವಿ. ಸೊ ಒಂದು 10 o'clockಗೆಲ್ಲ ಹೊರಡ್ತಾ ಇದ್ದೀವಿ. ಸೊ ಹುಡುಗಿ ಏನೋ ಸ್ವಲ್ಪ ಬ್ಯುಸಿ ಅಂತ ಹೇಳ್ಬಿಟ್ಟು ಬೇಗನೆ ಬನ್ನಿ ಅಂತ ಹೇಳಿದರು. ಸೊ ಅದಕ್ಕೆ ಅವಳು ತಿಂಡಿನೂ ತಿಂದಿಲ್ಲ, ಹಂಗೆ ಬರ್ತಾ ಇದ್ದಾಳೆ. ನಾವೆಲ್ಲ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ದಾರಿಯಲ್ಲಿ ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಏನೋ ಸ್ವಲ್ಪ ಹಣ್ಣು ಹೂವು ಎಲ್ಲ ತೊಗೋಬೇಕು ಅಂತ ಹೇಳಿದ್ರು. ಅದಕ್ಕೆ ಹಣ್ಣು ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದ ನನ್ನ ತಮ್ಮ. ಸೊ ಹೂವು ತೊಗೊಂಡ್ವಿ, ಹುಡುಗಿ ಮನೆಗೆ ಹೋದ್ವಿ, ಹುಡುಗಿ ನೋಡಿದ್ವಿ. ಅದನ್ನು ನಾನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ಫಸ್ಟು ಒಂದು ಹುಡುಗಿ ಆದರೆ ನೋಡಿ ಇದು ಮಾಡ್ಬೋದು. ಇವಳೇ ಫಿಕ್ಸ್ ಆದರೆ ಆಮೇಲೆ ನಿಮಗೆ ತೋರಿಸ್ತೀನಿ. ಫಿಕ್ಸ್ ಆದಮೇಲೆ ಇವಳೇ ಅಂತ ಹೇಳ್ಬಿಟ್ಟು. ಸೊ ನಾವು ನಂಜನಗೂಡಿಗೆ ಬರೋಣ ಅಂತ ಹೇಳ್ಬಿಟ್ಟು ನಂಜನಗೂಡಿಗೆ ಬಂದಿದ್ದೀವಿ. ಸೊ ನೋಡಿ, ತುಂಬ ರಶ್ ಇತ್ತು. ಸೊ ಅದಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ನಮ್ಮ ಅಪ್ಪ ಎಲ್ಲ ಹೋಗಿದ್ರು. ಸೊ ಅದಕ್ಕೆ ನಾವು ವೀಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಮ್ಮ ಅಪ್ಪ ಬಂದರು, ಅವ್ರದ್ದು ವೀಡಿಯೋ ಮಾಡಿದೆ. ಆ್ಯಂಡ್ ಗೋಪುರ ಫುಲ್ ದೇವಸ್ಥಾನನ ಒಂದು ಸುತ್ತ ಹಾಗೆ ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ನಾವು ಇಲ್ಲಿಂದಾನೆ ಮುಗಿಸ್ಕೊಂಡು ಪರಶುರಾಮನ ದೇವಸ್ಥಾನಕ್ಕೆ ಹೋಗಲೇಬೇಕಂತೆ ಕಂಪ್ಲೀಟಾಗಿ. ಸೊ ಯಾರೇ ನಂಜನಗೂಡಿಗೆ ಹೋದ್ರೂ ಪರಶುರಾಮನ ದೇವಸ್ಥಾನಕ್ಕಂತೆ ಹೋಗಿ. ಸೊ ಊಟ ಇತ್ತು. ಊಟ ತಿಂದ್ಕೊಂಡು ಪ್ರಸಾದ ತಿಂದ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು. ಊಟದಲ್ಲಿ ಎಷ್ಟು ರಶ್ ಇದ್ದಾರೆ ನೋಡಿ, ಇನ್ನು ದೇವಸ್ಥಾನದಲ್ಲಿ ಎಷ್ಟು ರಶ್ ಇರೋಲ್ಲ. ಸರಿ, ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ಪರಶುರಾಮನ ದೇವಸ್ಥಾನಕ್ಕೆ ಕಂಪ್ಲೀಟಾಗಿ ಹೋಗಲೇಬೇಕಂತೆ. ಸೊ ಯಾರ್ಯಾರು ಹಿಂಗೆ ಗೊತ್ತಿಲ್ಲದೆ ಇರೋರೆಲ್ಲ ಅಲ್ಲಿಗೋ ನಂಜನಗೂಡಿಗೆ ಹೋದ್ಮೇಲೆ ಪರಶುರಾಮನ ದೇವಸ್ಥಾನಕ್ಕಂತೆ ಹೋಗಿದ್ದು ಬನ್ನಿ. ಪರಶುರಾಮನ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂತೆ, ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ವೀಡಿಯೋ ಮಾಡಿದ್ರೆ, ಫೋಟೋ ಹೊಡೆದ್ರೆ ಏನೋ ಫೋನೇ ಇರಲ್ವಂತೆ. ಅದನ್ನು ಆ್ಯಕ್ಚುಲಿ ನನಗೆ ಆ ಥರ ಏನೂ ಗೊತ್ತಿಲ್ಲ. ಸೊ ಅವ್ರು ಹೇಳಿದ್ರು ಫೋಟೋ ವೀಡಿಯೋ ಮಾತ್ರ ತೆಗಿಬೇಡಿ ಅಂತ ಹೇಳಿದರು. ಸೊ ನೋಡಿ, ಉಪ್ಪು ಬೆಲ್ಲ ಕೊಡ್ತಾರೆ, ಪೂಜೆ ಸಾಮಾನು ಕೊಡ್ತಾರೆ. ಪೂಜೆ ಮಾಡಿಸ್ಕೊಂಡು ಉಪ್ಪು ಬೆಲ್ಲನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರಂತೆ. ಅದನ್ನು ನಾವು ಅಲ್ಲೇ ನೀರು ಹರಿತಾ ಇರುತ್ತೆ. ಆ ನೀರಲ್ಲಿ ನಾವೇನಾರು ಅಂದ್ಕೊಂಡು ಅದನ್ನು ತಿರುಗಿ ನೋಡ್ದಂಗೆ ಅದನ್ನು ಎಸ್ದುಬಿಟ್ಟು ಬರಬೇಕಂತೆ. ಸೊ ನಾವು 5 ಜನ ಹೋಗಿದ್ವಲ್ಲ, 5 ಜನಕ್ಕೆ ಒಂದೊಂದು ಕೊಟ್ಟರು ನಮ್ಮಮ್ಮ. ಅದನ್ನು ಪೂಜೆ ಮಾಡಿಸ್ಬಿಟ್ಟು ಅದನ್ನು ನೀರಿಗೆ ಹಾಕಿಬಿಟ್ಟು ಬಂದ್ವಿ. ಸೊ ನಿಮಗೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ವೀಡಿಯೋ ಮಾಡಬಾರ್ದಂತೆ. ಸೊ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಅಲ್ಲಿರೋರೆಲ್ಲ ಬೈದರು, ಫೋಟೋ ತೆಗಿಯೋಂಗಿಲ್ಲ, ಗೊತ್ತಿಲ್ವ ನಿಮಗೆ ಫೋಟೋ ತೆಗಿಯೋಂಗಿಲ್ವಂತೆ. ಸೊ ನಾನು ಸಾಮಾನ್ಯ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಫೋಟೋ ವೀಡಿಯೋಸ್ ಏನೂ ಮಾಡಲ್ಲ. ನಿಮಗೆ ಗೊತ್ತಿರುತ್ತೆ, ಯಾರೂ ದೇವ್ರನ್ನ ತೆಗಿಯೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ವಿ. ಅದನ್ನು ಹಾಕುವಾಗ ನಾನು ವೀಡಿಯೋ ಮಾಡಿಲ್ಲ, ಅದನ್ನು ನೋಡಬಾರ್ದಂತೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ಇವಾಗ ನೆಕ್ಸ್ಟ್ ನಾವು ನಮ್ಮ ಅಕ್ಕನ ಮಗಳದು ಮಾರ್ಚ್ 14 ಬರ್ಡೇ ಇದೆ. ಸೊ ಅದಕ್ಕೆ ಅವಳು ಮೈಸೂರು ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಟ್ಟೆ ತೊಗೊಂಡ್ವಿ. ಸೊ ನಾವು ಯಾರಿಗೆ ಏನೇ ಫಂಕ್ಷನ್ ಆದ್ರೂ ಮೈಸೂರಲ್ಲೇ ಬಟ್ಟೆ ಪರ್ಚೇಸ್. ಸೊ ಅದಕ್ಕೆ ನಾವು ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಸೊ ಅವಳು ಸ್ವಲ್ಪ ಮಾಡ್ರನ್ ಆಗಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಸ್ಗಳು ತೊಗೊಂಡ್ವಿ, ವೆಸ್ಟರ್ನ್ ವೇರು ತೊಗೊಂಡು ಹೊರಟ್ವಿ. ನಾವು ಅಲ್ಲಿಂದ ಹೊರಟುಬಿಟ್ಟು ಸೀದಾ ನಮ್ಮ ಮನೆಗೆ ಬಂದ್ವಿ. ನೈಟ್ ಆಗಿತ್ತು. ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ತಮ್ಮ ಒಂದು ದೊಡ್ಡ ಪಪ್ಪಾಯ ತಂದಿದ್ದ. ಸೊ ನೋಡಿ, ನಾನು ಮೈಸೂರಿಗೆ ಹೋದರೆ ನಿಮಗೆ ಚಿಕ್ಕ ಗಡಿಯಾರದ ಹತ್ರ ತೋರಿಸ್ತೀನಿ. ಈ ಥರ ಶಾಪಿಂಗ್ಸ್ಗಳು ತುಂಬ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ಗಳು. ನೀವೇನೇ ತೊಗೊಳಿದ್ರು ಇಲ್ಲಿ ಡೈಲಿ ವೇರ್ಗಂತೂ ಸೂಪರ್. ಚಿಕ್ಕ ಮಾರ್ಕೆಟ್ ಹತ್ರ ಇದು ಕಾಮನಾಗಿ ಮೈಸೂರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಆಬ್ವಿಯಸ್ಲಿ ಹೆಂಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಚುರುಮುರಿ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ಚುರುಮುರಿ ಫೇಮಸ್ಸು. ಸೊ ಅದಕ್ಕೆ ಚುರುಮುರಿ ತಿಂದುಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ತಮ್ಮ ಒಂದು ದೊಡ್ಡ ಪಪ್ಪಾಯಿ ತಂದಿದ್ದ. ಸೊ ಅದನ್ನು ನೈಟೇ ಕುಯ್ಕೊಂಡೆಲ್ಲ ತಿಂತಾಯಿದ್ದಾರೆ. ಸೊ ನೋಡಿ ಹೆಂಗೆ ತಿಂತಾವ್ರೆ. ಹೊಟ್ಟೆ ತುಂಬ ಊಟ ತಿಂದಿದ್ರೂ ಸಹ ಹಣ್ಣು ಬಿಡದೆ
ತಿಂತಾವ್ರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ನನ್ನ ವೀಡಿಯೋಸ್ನ ಇನ್ನೂ ನೋಡಿಲ್ಲ, ನನ್ನ ಚಾನಲ್ ನೋಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ದೆ. ನನ್ನ ವೀಡಿಯೋಸ್ ಹೆಚ್ಚೆಚ್ಚಾಗಿ ಇನ್ನೂ ಬಿಡ್ತಾ ಇರ್ತೀನಿ ವೀಡಿಯೋನ. ಸೊ ಎಲ್ಲ ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ಹೀಗೆ ನೋಡಿ, ನನ್ನ ಫಾಲೋ ಮಾಡಿ. ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ. ಬಾಯ್.